ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ಗೆ ಸ್ವಾಗತ. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನಿರೋದು ಕೇವಲ 20 ದಿನ. ಅದರಲ್ಲೂ ಕೊನೆ ವಾರವನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಅದು ಕೇವಲ 5 ಆಟಗಾರರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಕೊನೆ ವಾರದಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಗಳು ಮಾತ್ರ ಉಳ್ಕೊಂಡಿರ್ತಾರೆ. ಹೀಗಾಗಿ ಅಸಲಿ ಆಟ ಇರೋದು ಕೇವಲ 15 ದಿನದಲ್ಲಿ. ಈ 15 ದಿನದಲ್ಲಿ ಏನ್ ಪರ್ಫಾರ್ಮೆನ್ಸ್ ತೋರಿಸ್ತೀವೋ ಅದರ ಮೇಲೆ ತಮ್ಮ ಅಳಿವು ಉಳಿವು ನಿಂತಿರುತ್ತೆ. ಇನ್ನೆರಡು ವಾರದಲ್ಲಿ ಯಾರು ಜನರನ್ನ ಇಂಪ್ರೆಸ್ ಮಾಡ್ತಾರೋ, ಬಿಗ್ ಬಾಸ್ ಟೀಮ್ಗೆ ಇವರಿದ್ರೆ ಇನ್ನೊಂದು ವಾರ TRP ಏಳುತ್ತೆ ಅನ್ಸುತ್ತೋ ಅವ್ರನ್ನ ಮಾತ್ರ ಇಟ್ಕೊಳ್ಳೋದು. ಹೀಗಾಗಿಯೇ ಇನ್ನು 15 ದಿನ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ 9 ಮಂದಿಗೂ ಕಬ್ಬಿಣದ ಕಡಲೆ ಇದ್ದಂತೆ. ಇದ್ದು ಈಜಬೇಕು, ಈಜಿ ದಡ ಸೇರಬೇಕು. ಯಾರು ಈ ಮಾತನ್ನ ನೆನಪಲ್ಲಿಟ್ಕೊಂಡು ಆಟ ಆಡ್ತಾರೋ ಅವರೇ ಫೈನಲ್ಗೆ ಲಗ್ಗೆ ಇಡೋದು. ಆತ್ಮೀಯರೇ, ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರಲಿಲ್ಲ. ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಮನೆಯವರು ಬಂದಿದ್ದ ಕಾರಣ ಎಲಿಮಿನೇಷನ್ ಪ್ರಕ್ರಿಯೆ ಮಾಡಿಲ್ಲ. ಹೀಗಾಗಿ 9 ಜನ ಸೇವ್ ಆಗಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಮುಂದಿನ ವಾರವೂ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ. ಯಾಕಂದ್ರೆ ಆಟ ಮುಗಿಯೋದಕ್ಕೆ ಇರೋದು ಕೇವಲ 20 ದಿನ. ಕಿಚ್ಚನ ವಾರದ ಪಂಚಾಯಿತಿ ಇರೋದು ಸಹ 2 ವಾರ. ಈ 2 ವಾರದಲ್ಲಿ 4 ಸ್ಪರ್ಧಿಗಳು ಹೊರ ಹೋಗಬೇಕು. ಅದರಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಬೇರೆ ಇದೆ. ಹೀಗಾಗಿ ಈ ವಾರವೇ 2 ಅಥವಾ 3 ಕಳಿಸಿದ್ರೆ ಮನೆ ಖಾಲಿ ಆಗುತ್ತೆ. ಬಿಗ್ ಬಾಸ್ ನೋಡೋರಿಗೆ ಅಷ್ಟೊಂದು ಮಜಾ ಸಿಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ 5-6 ಜನ ಇರೋದ್ರಿಂದ ನೋಡೋರಿಗೆ ಅಷ್ಟು ಕಿಕ್ ಕೊಡಲ್ಲ. ಹೀಗಾಗಿ ಕೊನೆವರೆಗೂ ಎಲ್ಲರನ್ನ ಉಳಿಸ್ಕೊಂಡು ಆಮೇಲೆ ಒಂದೇ ಸಾರಿ ಗೇಟ್ ಪಾಸ್ ಕೊಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದು ಡೌಟ್. ಆಟದ ವೇಗವನ್ನ ಮತ್ತಷ್ಟು ಹೆಚ್ಚಿಸೋದ್ರ ಜೊತೆ ಇನ್ನೊಂದು ವಾರದ ಆಟಕ್ಕೆ ಇನ್ನಷ್ಟು ಕಿಕ್ ಕೊಡೋದಕ್ಕೆ ನಾಮಿನೇಷನ್ ಪ್ರಕ್ರಿಯೆ ನಡೆಸೋದೇ ಅನುಮಾನ. ಒಂದು ವೇಳೆ ನಾಮಿನೇಷನ್ ಮಾಡಿದ್ರೂ ಕೂಡ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರೋದು ಡೌಟ್. ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಅಂದ್ರೆ ಮುಂದಿನ ವಾರ ಬಿಗ್ ಡೇ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಒಂದೇ ಒಂದು ವಾರದಲ್ಲಿ 4 ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಬೇಕು. ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂಥ ಎಲಿಮಿನೇಷನ್ ಎಂದೆಂದೂ ನಡೆದೇ ಇಲ್ಲ. ಒಂದೇ ವಾರದಲ್ಲಿ 4 ಸ್ಪರ್ಧಿಗಳನ್ನ ಹೊರ ಹಾಕೋದು ಅಂದ್ರೆ ತಮಾಷೆ ಮಾತಲ್ಲ. ಒಂದೇ ಒಂದು ದಿನಕ್ಕೆ ಇಡೀ ಬಿಗ್ ಬಾಸ್ ಮನೆಯೇ ಖಾಲಿ ಆಗುತ್ತೆ. ಒಬ್ಬೊಬ್ಬರೇ ಹೋಗೋದಕ್ಕೂ ಒಂದೇ ಬಾರಿಗೆ ಎಲ್ಲರೂ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಆದರೆ ಏನ್ ಮಾಡೋದು, ಇದು ಅನಿವಾರ್ಯ. ಬಿಗ್ ಬಾಸ್ನ ಕೊನೆ ದಿನಗಳಲ್ಲಿ TRP ಏರಿಸಬೇಕು ಅಂದ್ರೆ ಇಂತಹದ್ದೊಂದು ಗೇಮ್ ಆಡಲೇಬೇಕು. ಇದನ್ನೆಲ್ಲ ಬಿಗ್ ಬಾಸ್ ಟೀಮ್ಗೆ ಹೇಳಬೇಕಿಲ್ಲ ಬಿಡಿ. ಈ ಬಾರಿಯಂತೂ ಪಕ್ಕಾ ಪ್ಲಾನ್ ಮಾಡಿಯೇ ಆಟ ಆಡ್ತಿದ್ದಾರೆ. ಒಂದೇ ಸೀಸನ್ನಲ್ಲಿ 7 ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ. ಬಿಗ್ ಬಾಸ್ ಶುರುವಾಗಿ 14 ವಾರ ಆಯಿತು. ಅಂಥದ್ರಲ್ಲಿ ಈ 14 ವಾರದಲ್ಲಿ 7 ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಅಂದರೆ ಎಂಥ ಪ್ಲಾನಿಂಗ್ ಆಟ ನಡೀತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಆತ್ಮೀಯರೇ, ಮುಂದಿನ ವಾರದ ಕೊನೆಯಲ್ಲಿ ಇಡೀ ವಾರ ಕುತೂಹಲ ತುಂಬಿರುತ್ತೆ. ಯಾಕಂದ್ರೆ ಅದೇ ಕೊನೆ ವಾರ ಇಷ್ಟು ಜನ ಸ್ಪರ್ಧಿಗಳಿರೋದು. ಕೊನೆ ವಾರದಲ್ಲಿ ಕೇವಲ 5 ಮಾತ್ರ ಉಳ್ಕೋತಾರೆ. ಹೀಗಾಗಿ ಅಷ್ಟೊಂದು ಕಿಕ್ಕಿರೋದು ಡೌಟೆ. ಮುಂದಿನ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ. ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಬಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರೆ. ಅದರಲ್ಲೂ ಟಾಪ್ 5 ಆಟಗಾರರು ಯಾರು ಅನ್ನೋದು ಸಹ ಒಂದೊಂದಾಗಿ ಹೊರಬೀಳೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇಡೀ ವಾರ ಮನೋರಂಜನೆಗೆ ಕೊರತೆ ಇರಲ್ಲ. ಆದರೆ ಮನೆಯಿಂದ ಹೊರ ಹೋಗೋರಿಗೆ ಮಾತ್ರ ದೊಡ್ಡ ನಿರಾಸೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ವಾರದ ಮಧ್ಯದಲ್ಲಿ ನಡೆಯೋ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ 2 ಹೊರ ಹೋಗೋದು ಖಾಯಂ. ಯಾಕಂದ್ರೆ ವೀಕೆಂಡ್ ಎಲಿಮಿನೇಷನ್ ಅಲ್ಲೇ ಒಟ್ಟಿಗೆ 4 ಕಳಿಸೋದಿಕ್ಕೆ ಆಗಲ್ಲ. ಜೊತೆಗೆ ಮಿಡ್ ನೈಟ್ ಎಲಿಮಿನೇಷನ್ ಸಹ ಈ ಬಾರಿ ನಡೆದಿಲ್ಲ. ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ 2 ಹೋಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. 9 ಜನರಲ್ಲಿ 2 ಹೊರ ಹೋದ್ರೆ ಉಳಿಯೋದು 7 ಆಟಗಾರರು. ಈ 7 ಆಟಗಾರರಲ್ಲಿ ಮತ್ತಿಬ್ಬರು ಹೊರ ಹೋಗಲೇಬೇಕು. ಅದು ವೀಕೆಂಡ್ನಲ್ಲಿ ಕ್ಲಿಯರ್ ಆಗಿ ಹೋಗುತ್ತೆ. ಟಾಪ್ 5ಗೆ ಹೋಗೋದ್ಯಾರು ಅನ್ನೋದನ್ನ ಹೇಳ್ತಾನೆ ಎಲಿಮಿನೇಷನ್ ಪ್ರಕ್ರಿಯೆಯು ನಡೆದು ಹೋಗುತ್ತೆ. ಕೊನೆಗೆ ಉಳಿದವರು ಮನೆಗೆ ಹೋಗೋದು ಖಾಯಂ ಆಗುತ್ತೆ. ಆತ್ಮೀಯರೇ, ಹಿಂದಿನ ವಿಡಿಯೋದಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಗಳ ಲೀಸ್ಟ್ ಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಟಾಪ್ 5 ನಲ್ಲಿರೋದು ರಜತ್, ತ್ರಿವಿಕ್ರಮ್, ಹನುಮಂತ ಹಾಗೂ ಭವ್ಯ ಅನ್ನೋದು ಈಗಾಗಲೇ ಪಕ್ಕ ಆಗಿದೆ. ಇನ್ನೊಂದು ಹೆಸರಿಗೆ ಉಗ್ರಂ ಮಂಜು ಮತ್ತು ಧನ್ರಾಜ್ ಮಧ್ಯೆ ಬಿಗ್ ಫೈಟ್ ಇದೆ. ಇವರಿಬ್ಬರಲ್ಲಿ ಯಾರು ಬೇಕಾದರೂ ಟಾಪ್ 5ಗೆ ಬರಬಹುದು. 2 ಟಾಪ್ 5ಗೆ ಬರ್ತಿದ್ದಂತೆ ಇನ್ನೊಬ್ರು ಮನೆಗೆ ಹೋಗೋದು ಖಾಯಂ ಆಗುತ್ತೆ. ಧನ್ರಾಜ್ ಮತ್ತು ಮಂಜೂರನ್ನ ಬಿಟ್ರೆ ಉಳಿದಿರೋದು ಮೋಕ್ಷಿತಾ, ಗೌತಮಿ ಹಾಗೂ ಚೈತ್ರ. ಈ 3ರಲ್ಲಿ 2 ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೊರ ಹೋಗೋದು. ನಮಗ್ ಸಿಕ್ಕಿರೋ ಒಂದಿಷ್ಟು ಮಾಹಿತಿ ಪ್ರಕಾರ ಗೌತಮಿ ಹಾಗೂ ಮೋಕ್ಷಿತಾರನ್ನ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಆರಂಭದಲ್ಲಿ ಗೆಳತಿಯರಾಗಿದ್ದವರು ಕೊನೆಗೆ ಹೋಗೋವಾಗ್ಲೂ ಒಟ್ಟೊಟ್ಟಿಗೆ ಕಳಿಸೋ ಪ್ಲಾನ್ ಮಾಡಿದ್ದಾರೋ ಗೊತ್ತಿಲ್ಲ.
ಚೈತ್ರ ಇದ್ದಷ್ಟು ದಿನ ಗಲಾಟೆ ಜಗಳ ಇದ್ದಿದ್ದೆ. ಬಿಗ್ ಬಾಸ್ಗೆ ಬೇಕಿರೋದು ಇಂಥ ಕಂಟೆಂಟ್. ಇದು ಚೈತ್ರ ಅವರಿಗೂ ಚೆನ್ನಾಗಿ ಗೊತ್ತು. ನಾನು ಯಾವ ಕಾರಣಕ್ಕೆ ಇಷ್ಟು ದಿನ ಉಳ್ಕೊಂಡಿದ್ದೀನಿ ಅನ್ನೋದು ಸಹ ಅವರಿಗೆ ಗೊತ್ತಿದೆ. ಒಂದೇ ಒಂದು ಟಾಸ್ಕ್ ಆಡಿಲ್ಲ. ನಾನು ಆಡ್ತೀನಿ ಅಂತ ಹೋದ ಟಾಸ್ಕ್ನಲ್ಲೇ ಮೂಲೆ ಗುಂಪಾಗಿ ಹೋಗಿದ್ರು. ಆದರೂ ಕೂಡ ಇಷ್ಟು ದಿನ ಉಳ್ಕೊಂಡಿದ್ದಾರೆ ಅಂದರೆ ಅದು ಅವರ ಹಾರಾಟ ಚೀರಾಟದಿಂದ. ಹೀಗಾಗಿ ಮುಂದಿನ ವಾರದ ಕೊನೆಯವರೆಗೂ ಚೈತ್ರ ಇದ್ದೇ ಇರ್ತಾರೆ. ಇವರ ಜೊತೆ ಇನ್ನೊಬ್ರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಮಂಜು ಅಥವಾ ಧನರಾಜ್ ಇಬ್ಬರಲ್ಲಿ ಒಬ್ರು ಚೈತ್ರ ಜೊತೆ ಹೊರ ಹೋಗೋದು ಖಾಯಂ. ಹೀಗಾಗಿ ಮುಂದಿನ ವಾರಕ್ಕೆ ಒಮ್ಮೆಲೆ ಇಡೀ ಮನೆ ಖಾಲಿ ಆಗೋದು ಗ್ಯಾರಂಟಿ. ಆತ್ಮೀಗೆರೆ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು, ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.